ಎಲ್ಲರಿಗೂ ನಮಸ್ಕಾರ. ದ್ವಿತೀಯ PUC ಈ ದಿನ ಪರೀಕ್ಷೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಪರೀಕ್ಷೆ ನಡೆಯಲಾಯಿತು. ಈ ಕನ್ನಡ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರೆ ಎಲ್ಲರೂ ಚೆನ್ನಾಗಿ ಮಾಡಿರ್ತೀರಾ ಅಂತ ಅನ್ಕೋತೀನಿ. ಬನ್ನಿ ನಾವು ಒಂದು ಸುಮಾರಾಗಿ ಫಸ್ಟ್ ಮೇನ್, ಸೆಕೆಂಡ್ ಮೇನ್, ಮೂರನೇ ಮೇನ್ನ ಸರಿಯಾದ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಒಳ್ಳೆ ಮಾರ್ಕ್ಸ್ ಬರಲಿ ಅಂತ ಹಾರೈಸ್ತಾ ಇದ್ದೀನಿ. ಮೊದಲಿಗೆ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಈ ವಿಡಿಯೋ ಕೆಳಗಡೆ ಭಾಗದಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಬೆಲ್ ಬಟನ್ ಒತ್ತೋದ್ರ ಮೂಲಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಚಾನಲ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಬನ್ನಿ ಆ ವಿಭಾಗದಲ್ಲಿ ಫಸ್ಟ್ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡುವ ಉತ್ತರಗಳನ್ನು ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಕ್ವಶನ್ಸ್ಗೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ಸ್ ಇ, ಮಂಡೋದರಿ ಅನ್ನೋದು ಸರಿಯಾದಂತಹ ಉತ್ತರ ಆಗಿದೆ. ಮಕ್ಕಳು ದಯವಿಟ್ಟು ಕ್ವಶನ್ ಪೇಪರ್ನ ಇಟ್ಕೊಂಡು ನೀವು ಸರಿಯಾಗಿ ಉತ್ತರ ಮಾಡಿದ್ದೀರಾ ಅಂತ ನೋಡ್ಕೋಬೋದು. ಹಾಗೆ ಎರಡನೇ ಪ್ರಶ್ನೆಗೆ ಅನ್ಯಲಿಂಗವನ್ನು ನೆನೆಯದವರು ಯಾರು ಅಂತ ಕೊಟ್ಟಿರೋದಕ್ಕೆ ಅದನ್ನ ಆಪ್ಷನ್ಸ್ ಇ, ಅಂಗದ ಮೇಲೆ ಲಿಂಗ ಧರಿಸಿದವನು ಅನ್ನೋದು ಸರಿಯಾದ ಉತ್ತರ ಆಗಿದೆ. ಇದು ಒನ್ ವರ್ಡ್ ಪ್ರಶ್ನೆಗೆ ಸಂಬಂಧಪಟ್ಟಂಥದ್ದು. ಹಾಗೆ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಗಂಡನ ಕರ್ತವ್ಯ. ಆಯ್ಕೆ 2, ಗಂಡನ ಕರ್ತವ್ಯ ಅನ್ನೋದು ಸರಿಯಾದಂಥ ಉತ್ತರ ಮಕ್ಕಳೇ. ನಾಲ್ಕನೇ ಪ್ರಶ್ನೆಗೆ ದುರ್ಗಂಧ ಬಿಡದಿರುವುದು ಯಾವುದು ಅನ್ನೋದಕ್ಕೆ ಊರ ಹಂದಿ. ಆಪ್ಷನ್ಸ್ 1 ಆ ಅನ್ನೋದು ಸರಿಯಾದಂಥ ಉತ್ತರ ಆಗಿದೆ. ನಾಲ್ಕನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ. ಐದನೇ ಪ್ರಶ್ನೆ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು ಅಂದರೆ ಅದಕ್ಕೆ ಉತ್ತರ ತಾಯಿ. ಆ ಕಾರಣದಿಂದ ಆಯ್ಕೆ 2 ಸರಿಯಾದಂಥ ಉತ್ತರ ಆಗಿದೆ. ಆರನೇ ಪ್ರಶ್ನೆಗೆ ಉತ್ತರ ನೋಡೋದಾದರೆ ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ನೇಮಚಂದ್ರ ಭೇಟೆ ಮಾಡಿದ್ದು ಯಾರನ್ನ ಅಂತ ಕೊಟ್ಟಿದ್ದಾರೆ. ಆಯ್ಕೆ ಇ, ಕಮಲಾ ಮೇಡಮ್ ಮತ್ತು ಮುದ್ದೇಗೌಡ ಅನ್ನೋದು ಸರಿಯಾದಂಥ ಉತ್ತರ ಆಗಿದೆ. ಏಳನೇ ಪ್ರಶ್ನೆಗೆ ಉತ್ತರ ಸರಿಯಾದಂಥ ಉತ್ತರ ಆಯ್ಕೆ ಇ, ಕುದುಪನ ಕುಟುಂಬದ ಬಗ್ಗೆ ಒಳಗೆ ಇದ್ದ ಕಾಳಜಿ ಅನ್ನೋದು ಆಯ್ಕೆ ಇ ಅನ್ನೋದು ಸರಿಯಾದಂಥ ಉತ್ತರ. ನಾನು ಗುರ್ತಾಕಿಲ್ಲ ಇಲ್ಲಿ. ಏಳನೇ ಪ್ರಶ್ನೆಗೆ ಆಯ್ಕೆ ಇ, ಲಾಸ್ಟ್ನೇದು ಆಯ್ಕೆ 4 ಅನ್ನೋದು ಸರಿಯಾದಂಥ ಉತ್ತರ ಆಗಿದೆ. ಎಂಟನೇ ಪ್ರಶ್ನೆ ನೋಡೋದಾದರೆ ನಿರೂಪಕರ ಗೆಳೆಯ ಪ್ರಕಾಶ ಅನ್ನೋದು ಇಕಾಲಜಿಸ್ಟ್ ಅನ್ನೋದು ಆಯ್ಕೆ 2 ಅನ್ನೋದು ಸರಿಯಾದಂಥ ಉತ್ತರ ಆಗಿದೆ. 9ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ 1, ಡಿಪಾರ್ಟ್ಮೆಂಟ್ಗಳ ಮಧ್ಯದ ಹೊಂದಾಣಿಕೆಯ ಕೊರತೆ ಅನ್ನೋದು ಸರಿಯಾದಂಥ ಉತ್ತರ ಆಗಿದೆ. 9ನೇ ಪ್ರಶ್ನೆಗೆ ಆಯ್ಕೆ 1. 10ನೇ ಪ್ರಶ್ನೆಗೆ ನಾಗರಾಜ ಕೋವಿ ಹಿಡಿದು ಕುಳಿತಿದ್ದು ಎಲ್ಲಿ ಅನ್ನೋದು ಶಿಕಾರಿ ಗಂಡಿ ಅನ್ನೋದು ಆಯ್ಕೆ ಇ ಅನ್ನೋದು ಸರಿಯಾದಂಥ ಉತ್ತರ. ಇದು ಒಟ್ಟು ಪ್ರಶ್ನೆ ಮೇನ್ಲಿ 10 ಪ್ರಶ್ನೆಗಳಿಗೆ ಆಯ್ಕೆ ಮಾಡಿದ್ದೀವಿ, ಉತ್ತರಗಳನ್ನು ನೋಡ್ಕೋಬೋದು. ಹಾಗೆ ಆಯ್ಕೆ 2 ಆ ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸೂಕ್ತವಾದದನ್ನು ಆರಿಸಿ ಬರೆಯಿರಿ ಅನ್ನೋದು ಒಟ್ಟು 5 ಪ್ರಶ್ನೆಗಳಿದೆ. 1 ಅಂಕದ ಪ್ರಶ್ನೆಗಳು, ಒಟ್ಟು 5 ಪ್ರಶ್ನೆಗೆ 5 ಅಂಕಗಳಾಗಿರುತ್ತೆ. 11ನೇ ಪ್ರಶ್ನೆಗೆ ನಾನು ಉತ್ತರಗಳನ್ನ ಡೈರೆಕ್ಟಾಗಿ ಹೇಳ್ತೀನಿ. 11ನೇ ಪ್ರಶ್ನೆಗೆ ಚಹಾ ಗಿಡ ಅನ್ನೋದು ಸರಿಯಾದಂಥ ಉತ್ತರ ಆಗಿದೆ. 12ನೇ ಪ್ರಶ್ನೆಗೆ ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ದ್ವೀಪ ಜೀವಿಗಳಾಗಿ ಉಳಿಯಬೇಕಾಗುತ್ತದೆ. ದ್ವೀಪ ಜೀವಿಗಳಾಗಿ ಅನ್ನೋದು 12ನೇದಕ್ಕೆ ಸರಿಯಾದಂಥ ಉತ್ತರ. 13ನೇ ಪ್ರಶ್ನೆಗೆ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರು ಅಂದರೆ ಮಗು ಅನ್ನೋದು ಸರಿಯಾದಂಥ ಉತ್ತರ 13ನೇ ಪ್ರಶ್ನೆಗೆ. 14ನೇ ಪ್ರಶ್ನೆಗೆ ಶೇಷನು ರಾಮಾಯಣನ ಕಥೆಯನ್ನು ಡ್ಯಾಸ್ನಿಗೆ ಹೇಳಿದನು ಅನ್ನೋದಕ್ಕೆ ವಾತ್ಸಾಯನ ಅನ್ನೋದು ಸರಿಯಾದಂಥ ಉತ್ತರ. 14ನೇ ಪ್ರಶ್ನೆಗೆ ವಾತ್ಸಾಯನ. 15ನೇ ಪ್ರಶ್ನೆಗೆ ವೀರೇಂದ್ರ ಸಿಂಪಿ ಅವರು ಹೇಳುವ ಹಳ್ಳಿಯ ಚಹಾ ಹೋಟೆಲಿನ ಹೆಸರು ಯಾವುದು ಅಂದರೆ ಚಂದ್ರಭವನ ಅನ್ನೋದು ಸರಿಯಾದಂಥ ಉತ್ತರ 15ನೇ ಪ್ರಶ್ನೆಗೆ. ಈ ಮೇನಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇದು ಕೂಡ 5 ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳು, ಒಟ್ಟು 5 ಪ್ರಶ್ನೆಗಳಿದೆ. 5 ಅಂಕಕ್ಕೆ
ಪುರಂದರದಾಸರಕ್ಕೆ ಸರಿಯಾದ ಒಂದು ಉತ್ತರ ಕೀರ್ತನೆ ಅನ್ನೋದು ಸರಿಯಾದಂಥ ಉತ್ತರ ಆಗಿದೆ. ಬೆಳಗು ಜಾವ ಅನ್ನೋದಕ್ಕೆ ಮುಕ್ತ ಕಂಠ ಅನ್ನೋದು ಸರಿಯಾದಂಥ ಉತ್ತರ ಆಗಿದೆ. ಹಾಗೆ ಶಿಲುಬೆ ಏರಿದ್ದಾರೆ ಅನ್ನೋದು ಯಾರ್ದು ಅಂದರೆ KS ನಿಸಾರ್ ಅಹಮದ್ ಅನ್ನೋರ್ದು ಸಂಬಂಧಪಟ್ಟಿದ್ದು. ಆಯ್ಕೆ ಹೀಗೆ ಚಿಟ್ಟೆ ಮತ್ತು ಜೀವಯಾನ ಅನ್ನೋದಕ್ಕೆ ಅತ್ತಿ ಚಿತ್ತ ಮತ್ತು ಅನ್ನೋದು ಸರಿಯಾದಂಥ ಉತ್ತರ. ಸುಕನ್ಯಾ ಮಾರುತಿ ಅನ್ನೋದು ಯಾವುದು ಸರಿಯಾದ ಒಮ್ಮೆ ನಗುತ್ತೇವೆ ಅನ್ನೋದು ಸರಿಯಾದಂಥ ಉತ್ತರ. ಆ ಕಾರಣಕ್ಕೆ ನೀವು ನೋಡ್ಕೋಬೋದು, ಹೊಂದಿಸಿ ಬರೆಯರಿಗೆ ಇವು ಸರಿಯಾದಂಥ ಉತ್ತರಗಳಾಗಿದೆ. ವಿದ್ಯಾರ್ಥಿಗಳೇ, ಆ ವಿಭಾಗದಲ್ಲಿ ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ನೋಡಿ. ಪ್ರಶ್ನೆಗಳನ್ನು ನೀವು ನೋಡಿರ್ಬೋದು. ಸೊ ಪ್ರಶ್ನೆಗಳು ತುಂಬ ಸರಳವಾಗಿರುತ್ತದೆ ಅಂತ ಹೇಳ್ಕೊತೀನಿ. ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಯಾರಿಗಾದ್ರೂ ನಿಮ್ಮ ಸ್ನೇಹಿತರುಗಳಿಗೂ ಶೇರ್ ಮಾಡಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಏನಾದರೂ ಗೊಂದಲ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.